ಮಕ್ಕಳೇ, ಇವತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ. ಈಗ ನೀವು ನೋಡುತ್ತಾ ಇರುವುದು ವಿದ್ಯುತ್ ಕಾಂತೀಯ ಪ್ರೇರಣೆ ಹೇಗೆ ಆಗುತ್ತದೆ ಎಂಬುದನ್ನು ಗೆಲ್ವನೋಮೀಟರ್ನ ಸೂಚಕದ ದಿಕ್ ಪರಿವರ್ತನೆಯಿಂದ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಹೇಗೆ ಉಂಟಾಗ್ತದೆ ಹಾಗೂ ಈ ಅಧ್ಯಾಯದಲ್ಲಿ ನಾವು ಯಾವ್ಯಾವ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕು ಎಂಬುದನ್ನು ಒಂದೊಂದಾಗಿ ನೋಡೋಣ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವ ಕಲಿಕಾ ಪರಿಕಲ್ಪನೆಗಳು ಈ ಕೆಳಗಿನಂತೆ ಹೆಸರಿಸಲಾಗಿದೆ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು. ವಿದ್ಯುತ್ ಪ್ರವಾಹದಿಂದ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾಗುವುದು. ನೇರ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾಗುವುದು. ಬಲಗೈ ಹೆಬ್ಬೆರಳು ನಿಯಮ. ವೃತ್ತಾಕಾರದ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಸೊಲೆನಾಯ್ಡ್ ಎಂದರೇನು? ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ಫ್ಲೆಮಿಂಗನ ಎಡಗೈ ನಿಯಮ. ವಿದ್ಯುತ್ ಮೋಟಾರ್. ವಿದ್ಯುತ್ ಕಾಂತೀಯ ಪ್ರೇರಣೆ. ಫ್ಲೆಮಿಂಗನ ಬಲಗೈ ನಿಯಮ. ವಿದ್ಯುಜ್ಜನಕ. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಈ ಎಲ್ಲ 13 ಪರಿಕಲ್ಪನೆಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಕಾಂತದ ಸುತ್ತಲೂ ಕಾಂತಕ್ಷೇತ್ರವನ್ನು ಉಂಟು ಮಾಡಲು ಸಹಾಯಕವಾಗುವಂಥ ಬಲರೇಖೆಗಳಿಗೆ ಕಾಂತೀಯ ಬಲರೇಖೆಗಳು ಎನ್ನುವರು. ಈ ಕಾಂತೀಯ ಬಲರೇಖೆಗಳೇ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತವೆ. ಈ ಕಾಂತೀಯ ಬಲರೇಖೆಗಳು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣದ ಧ್ರುವದ ಕಡೆಗೆ ಚಲಿಸುತ್ತವೆ. ಕಾಂತೀಯ ಬಲರೇಖೆಗಳನ್ನು ಗುರುತಿಸುವುದು. ಒಂದು ದಂಡಕಾಂತವನ್ನು ರಟ್ಟು ಅಥವಾ ಬಿಳಿ ಹಾಳೆಯ ಮೇಲೆ ಇಟ್ಟು ಅದರ ಸುತ್ತಲೂ ಕಬ್ಬಿಣದ ರಜೆಗಳನ್ನು ಹಾಕುತ್ತಾ ಹೋದಂತೆಲ್ಲ ಕಾಂತೀಯ ಬಲರೇಖೆಗಳು ಇರುವಂಥ ಪ್ರದೇಶದಲ್ಲಿ ಕಬ್ಬಿಣದ ರಜೆಗಳು ಕಾಂತೀಯ ಬಲರೇಖೆಗಳ ಪಥದಲ್ಲಿಯೇ ಜೋಡಣೆಗೆ ಒಳಗಾಗುತ್ತವೆ. ಆಗ ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನೇ ಸೂಚಿಸುವಂತಹ ರಜೆಗಳು ಜೋಡಣೆಗೆ ಒಳಗಾಗುವುದರ ಮೂಲಕ ಕಾಂತೀಯ ಬಲರೇಖೆಗಳನ್ನು ಮತ್ತು ಕಾಂತಕ್ಷೇತ್ರದ ಪರಿಮಿತಿಯನ್ನು ನಾವು ಗುರುತಿಸಲು ಸಾಧ್ಯವಿದೆ. ಭೂಮಿ ಒಂದು ನೈಸರ್ಗಿಕ ಕಾಂತ ಅಂತ ನಾವು ಕರಿತೇವೆ. ಏಕೆಂದರೆ ಭೂಮಿ ತನ್ನ ಅಕ್ಷದಲ್ಲಿ ವೇಗವಾಗಿ ತಿರುಗುವುದರಿಂದ ವಿದ್ಯುತ್ ಪ್ರವಾಹಗಳು ಉಂಟಾಗುತ್ತವೆ. ಏಕೆಂದರೆ ಭೂಮಿಯ ಹೊರಗರ್ಭದಲ್ಲಿನ ಕಬ್ಬಿಣ ಮತ್ತು ನಿಕೆಲ್ ಲೋಹೀಯ ಪದಾರ್ಥಗಳು
ಬೆರಿಕೆಯಾಗುವುದರಿಂದ ವಿದ್ಯುತ್ ಸಂವಹನ ಪ್ರವಾಹಗಳು ಪ್ರೇರೇಪಣೆಯಾಗುತ್ತವೆ. ಈ ಪ್ರೇರೇಪಣೆಯಿಂದ ಭೂಮಿ ನೈಸರ್ಗಿಕವಾದ ಕಾಂತದಂತೆ ವರ್ತಿಸುತ್ತದೆ. ಇದು ಸಹ ಎರಡು ಧ್ರುವಗಳನ್ನು ಹೊಂದಿದೆ, ಒಂದು ಉತ್ತರ ಹಾಗೂ ಇನ್ನೊಂದು ದಕ್ಷಿಣ ಧ್ರುವ. ಹಾಗಾಗಿ ಭೂಮಿಯನ್ನು ಸಹ ನಾವು ಒಂದು ನೈಸರ್ಗಿಕ ಕಾಂತ ಎಂದು ಕರೆಯುತ್ತೇವೆ. ನೇರ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ವಾಹಕದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವಂತಹ ವೃತ್ತಾಕಾರದ ರಚನೆಗಳು ಉಂಟಾಗುತ್ತವೆ. ಹೀಗೆ ಉಂಟಾಗುವಂಥ ವೃತ್ತಾಕಾರದ ರಚನೆಗಳೇ ಕಾಂತೀಯ ಬಲರೇಖೆಗಳು. ಹೀಗೆ ಕಾಂತೀಯ ಬಲರೇಖೆಗಳು ವಾಹಕದ ಸುತ್ತಲೂ ಕಾಂತಕ್ಷೇತ್ರವನ್ನು ಏರ್ಪಡಿಸುತ್ತವೆ ಎಂಬುದನ್ನು ತೋರಿಸುವಂಥ ಒಂದು ಪ್ರಯೋಗ. ಒಂದು ವಾಹಕ ತಂತಿಯನ್ನು ತೆಗೆದುಕೊಂಡು ರಟ್ಟಿನ ಮಧ್ಯದ ಬಿಂದುವಿನಲ್ಲಿ ಅದನ್ನು ಹಾಯಿಸಿ ಅದಕ್ಕೆ ವಾಹಕ ತಂತಿ, ರಿಯೋಸ್ಟ್ಯಾಟ್, ಅಮೀಟರ್, ಬ್ಯಾಟರಿ, ಪ್ಲಗ್ ಕೀಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಜೋಡಣೆ ಮಾಡಿ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ವಾಹಕದ ಸುತ್ತಲೂ ವೃತ್ತಾಕಾರ ಪಥದಲ್ಲಿ ಕಾಂತೀಯ ಬಲರೇಖೆಗಳು ಉಂಟಾಗುವುದನ್ನು ಕಬ್ಬಿಣದ ರಜೆಗಳನ್ನು ಹರಡುವುದರ ಮೂಲಕ ಕಾಂತೀಯ ಪರಿಣಾಮವನ್ನು ನಾವು ಗುರುತಿಸಲು ಸಾಧ್ಯವಿದೆ. ಬಲಗೈ ಹೆಬ್ಬೆರಳನ್ನು ವಾಹಕ ತಂತಿಯ ನೇರಕ್ಕೆ ಹಿಡಿದು ಉಳಿದ 4 ಬೆರಳುಗಳನ್ನು ವಾಹಕದ ಸುತ್ತಲೂ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಉಳಿದ 4 ಬೆರಳುಗಳು ವಾಹಕದ ಸುತ್ತಲೂ ವ್ಯಾಪಿಸಿಕೊಂಡಿರುವ ಕಾಂತೀಯ ಬಲರೇಖೆಗಳ ಕಾಂತಕ್ಷೇತ್ರವನ್ನು ನಿರ್ಧರಿಸುತ್ತದೆ. ಇದನ್ನು ನಾವು ಬಲಗೈ ಹೆಬ್ಬೆರಳು ನಿಯಮ ಎನ್ನುವರು. ಫ್ರೆಂಚ್ ವಿಜ್ಞಾನಿಯಾದ ಆಂಡ್ರಿ ಮ್ಯಾರಿ ಆಂಪಿಯರ್ ಇವರು ಒಂದು ಪ್ರಯೋಗವನ್ನು ಕೈಗೊಂಡರು. ವಿದ್ಯುತ್ ಪ್ರವಾಹ ಹೊಂದಿದ ವಾಹಕವು ಕಾಂತಕ್ಷೇತ್ರ ಹೊಂದಿರುತ್ತದೆ. ಇದನ್ನು ಒಂದು ಕಾಂತದ ಹತ್ತಿರ ಚಲಿಸುವಂತೆ ಮಾಡಿದಾಗ ವಾಹಕ ತಂತಿಯು ಬಲವನ್ನು ಅನುಭವಿಸುವುದರಿಂದ ಸ್ಥಾನಪಲ್ಲಟನೆಗೊಳ್ಳುತ್ತದೆ ಎಂಬುದನ್ನು ಆಂಪಿಯರ್ ಅವರು ನಿರೂಪಿಸಿದರು. ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ ಪ್ರಮುಖವಾಗಿ ಮೋಟಾರ್ ನಿಯಮವನ್ನು ನಾವು ಇದರಿಂದ ತಿಳಿದುಕೊಳ್ಳಬಹುದು. ಹಾಗೆಯೇ ಫ್ಲೆಮಿಂಗನ ಎಡಗೈ ನಿಯಮವನ್ನು ಅರ್ಥೈಸಿಕೊಳ್ಳಬೇಕಾದರೆ ಎಡಗೈನ ತೋರ್ಬೆರಳು, ಮಧ್ಯ ಬೆರಳು ಹಾಗೂ ಹೆಬ್ಬೆರಳನ್ನು ಪರಸ್ಪರ ಒಂದಕ್ಕೊಂದು ಲಂಬವಾಗಿ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನೇ ನಾವು ಫ್ಲೆಮಿಂಗನ ಎಡಗೈ ನಿಯಮ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತಕ್ಷೇತ್ರವನ್ನು ಬಳಸುವ ಸಾಧನಗಳೆಂದರೆ ವಿದ್ಯುತ್ ಮೋಟಾರ್, ವಿದ್ಯುತ್ ಜನರೇಟರ್, ಧ್ವನಿವರ್ಧಕ ಯಂತ್ರಗಳು, ಮೈಕ್ರೋಫೋನ್ಗಳು ಮತ್ತು ವಿದ್ಯುತ್ ಮಾಪಕ ಯಂತ್ರಗಳು. ಹೀಗೆ ಹಲವಾರು ಸಾಧನಗಳನ್ನು ನಾವು ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕಗಳ ಬಗ್ಗೆ ಅಧ್ಯಯನವನ್ನು ಸಹ ನಾವು ಮಾಡಬೇಕಾದರೆ ಈ ನಿಯಮಗಳನ್ನು ಅರ್ಥೈಸಿಕೊಳ್ಳಬೇಕು. ಒಂದು ಸರಳ ವಿದ್ಯುತ್ ಮೋಟಾರ್. ಒಂದು ಸರಳ ವಿದ್ಯುತ್ ಮೋಟಾರ್ನ ಭಾಗಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಎನ್ಎಸ್ ಎಂಬ ಯು ಆಕಾರದ ಕಾಂತ, ಎಬಿಸಿಡಿ ಎಂಬ ತಂತಿಯ ಸುರುಳಿ, ಪಿ ಮತ್ತು ಕ್ಯೂ ಎಂಬ 2 ಒಡಕು ಉಂಗುರಗಳು, ಎಕ್ಸ್ ಮತ್ತು ವೈಗಳೆಂಬ ಕಾರ್ಬನ್ ಕುಂಚಗಳು ಅಥವಾ ಕಾರ್ಬನ್ ಬ್ರಷ್, ಅವುಗಳನ್ನು ಎಕ್ಸ್ ಮತ್ತು ವೈ ಎಂಬ ಸಂಕೇತಗಳಿಂದ ಹೆಸರಿಸಲಾಗಿದೆ. ಅಕ್ಷ ಆಕ್ಸೆಲ್ ಹಾಗೂ ಬ್ಯಾಟರಿ, ಕೀ ಅಥವಾ ಪ್ಲಗ್ ಕೀ ಇವು ಒಂದು ಸರಳ ವಿದ್ಯುತ್ ಮೋಟಾರ್ನಲ್ಲಿ ಇರಬೇಕಾದಂಥ ಪ್ರಮುಖವಾದಂಥ ಭಾಗಗಳು.
ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ ಅಂದರೆ ಏನು ಅನ್ನೋದನ್ನು ನೋಡೋಣ. ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಮೋಟಾರ್ ಎನ್ನುವರು. ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಜನಕ ಎನ್ನುವರು. ಮೈಕೆಲ್ ಫ್ಯಾರಡೆರವರು ಒಬ್ಬ ಮಹಾನ್ ವಿಜ್ಞಾನಿ. ಮೈಕೆಲ್ ಫ್ಯಾರಡೆ ಒಬ್ಬ ಪ್ರಾಯೋಗಿಕ ನಿರತ ಭೌತ ವಿಜ್ಞಾನಿಯೂ ಆಗಿದ್ದರು. ಅವರಿಗೆ ಯಾವುದೇ ರೀತಿಯ ಔಪಚಾರಿಕ ಶಿಕ್ಷಣ ಇರಲಿಲ್ಲ. ಅಂದರೆ ಶಾಲಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವಂತಹ ಒಂದು ವ್ಯವಸ್ಥೆ ಅವರಿಗೆ ದೊರೆಯಲಿಲ್ಲ. ಅವರು ಜೀವನದ ಆರಂಭದ ಕಾಲದಲ್ಲಿ ಪುಸ್ತಕ ಬೈಂಡ್ ಮಾಡುವ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಬೈಂಡ್ ಮಾಡಲು ಬಂದ ಎಲ್ಲ ಪುಸ್ತಕಗಳನ್ನು ಓದುತ್ತಿದ್ದರು. ಈ ರೀತಿ ಫ್ಯಾರಡೆರವರು ವಿಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರು. ಅವರಿಗೆ ರಾಯಲ್ ಇನ್ಸ್ಟಿಟ್ಯೂಟ್ನ ಸರ್ ಹ್ಯಾಂಫ್ರಿ ಡೇವಿಯವರ ಕೆಲವು ಸಾರ್ವಜನಿಕ ಉಪನ್ಯಾಸಗಳನ್ನು ಒಳಗೊಂಡಂತಹ ಉಪನ್ಯಾಸಗಳನ್ನು ಕೇಳುವ ಅವಕಾಶ ದೊರೆಯಿತು. ಅವರು ಡೇವಿಯವರ ಉಪನ್ಯಾಸಗಳ ಉಪಯುಕ್ತ ಟಿಪ್ಪಣಿಗಳನ್ನು ತಯಾರಿಸಿ ಅವುಗಳನ್ನು ಡೇವಿಯವರಿಗೆ ಪುನಃ ವಾಪಸ್ಸು ಕಳಿಸುತ್ತಿದ್ದರು. ಶೀಘ್ರದಲ್ಲೇ ಅವರನ್ನು ಸರ್ ಹ್ಯಾಂಫ್ರಿ ಡೇವಿಯವರು ರಾಯಲ್ ಇನ್ಸ್ಟಿಟ್ಯೂಟ್ನ ಪ್ರಯೋಗಾಲಯದಲ್ಲಿ ಮೈಕೆಲ್ ಫ್ಯಾರಡೆರವರನ್ನು ಸಹಾಯಕರನ್ನಾಗಿ ನೇಮಿಸಿಕೊಳ್ಳಲಾಯಿತು. ಫ್ಯಾರಡೆರವರು ಹಲವು ಅಭೂತಪೂರ್ವ ಸಂಶೋಧನೆಗಳನ್ನು ಮಾಡಿದರು. ಅವುಗಳಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ ಹಾಗೂ ವಿದ್ಯುತ್ ವಿಭಜನೆಯ ನಿಯಮಗಳು ಸೇರಿವೆ. ಹಲವು ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಪದವಿಗಳನ್ನು ಪ್ರದಾನ ಮಾಡಿದವು. ಆದರೆ ಅವರು ಅಂತಹ ಪದವಿಗಳನ್ನು ತಿರಸ್ಕರಿಸಿದರು. ಏಕೆಂದರೆ ಫ್ಯಾರಡೆರವರು ಯಾವುದೇ ಸನ್ಮಾನಗಳಿಗಿಂತಲೂ ಹೆಚ್ಚು ತಮ್ಮ ಜೀವನದ ಅವಧಿಗಳನ್ನು ವಿಜ್ಞಾನದ ಕೆಲಸವನ್ನು ಹೆಚ್ಚು ನಿರ್ವಹಿಸಲು ಹೆಚ್ಚು ಪ್ರೀತಿಸುತ್ತಿದ್ದರು ಎಂಬುದು ಅವರು ಮಾಡಿದಂಥ ಕೆಲವು ಕೊಡುಗೆಗಳು ಹಾಗೂ ಸಾಧನೆಗಳು. ಮನುಕುಲದ ಉದ್ಧಾರಕ್ಕಾಗಿ ಅನುಕೂಲಕ್ಕಾಗಿರುವಂಥ ಸಾಕಷ್ಟು ಅನ್ವೇಷಣೆಗಳು ನಮಗೆ ಇಲ್ಲಿವರೆಗೂ ನಾವು ಅವುಗಳನ್ನು ಬಳಕೆ ಮಾಡುತ್ತಾ ಉಪಯೋಗಿಸುತ್ತಾ ಇದ್ದೇವೆ.
ವಿದ್ಯುತ್ಕಾಂತೀಯ ಪ್ರೇರಣೆ 1831ರಲ್ಲಿ ಮೈಕೆಲ್ ಫ್ಯಾರಡೆರವರು ವಿದ್ಯುತ್ ಉತ್ಪಾದಿಸಲು ಚಲಿಸುವ ಕಾಂತವನ್ನು ಹೇಗೆ ಬಳಸಬಹುದು ಎಂಬುದನ್ನು ಕಂಡುಹಿಡಿಯುವ ಮೂಲಕ ವೈಜ್ಞಾನಿಕ ಕ್ಷೇತ್ರಕ್ಕೆ ಮಹತ್ವವಾದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕ ತಂತಿಯನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರಕ್ಕೆ ಲಂಬವಾಗಿರುವಂತೆ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಒಂದು ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ನಾವು ಹಿಂದಿನ ಅಧ್ಯಯನದಲ್ಲಿ ಕಲಿತಿದ್ದೇವೆ. ಈ ಬಲವು ವಾಹಕವನ್ನು ಚಲಿಸುವಂತೆ ಮಾಡುತ್ತದೆ. ವಾಹಕವು ಕಾಂತಕ್ಷೇತ್ರದಲ್ಲಿ ಚಲಿಸುತ್ತಿರುವಂತೆ ಅಥವಾ ಸ್ಥಿರ ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರವು ಬದಲಾಗುತ್ತಿರುವ ಸನ್ನಿವೇಶವನ್ನು ಸಹ ಊಹಿಸಿಕೊಳ್ಳಬಹುದು. ಈ ಸನ್ನಿವೇಶದಲ್ಲಿ ಏನಾಗುತ್ತದೆ ಎಂಬುದನ್ನು ಮೊಟ್ಟ ಮೊದಲು ಮೈಕೆಲ್ ಫ್ಯಾರಡೆರವರು ಭೌತಶಾಸ್ತ್ರ ಅಧ್ಯಯನದ ಮೂಲಕ 1831ರಲ್ಲಿ ವಿದ್ಯುತ್ ಉತ್ಪಾದಿಸಲು ಚಲಿಸುವ ಕಾಂತವನ್ನು ಹೇಗೆ ಬಳಸಬೇಕು ಎಂಬುವ ವೈಜ್ಞಾನಿಕ ವಿಚಾರವನ್ನು ನಮಗೆ ನೀಡಿದ್ದಾರೆ. ಈ ಒಂದು ವಿದ್ಯುತ್ಕಾಂತೀಯ ಪ್ರೇರಣೆ ಆಗಬೇಕಾದ್ರೆ ಒಂದು ರಟ್ಟಿನ ಕೊಳವೆಯನ್ನು ತೆಗೆದುಕೊಂಡು ಅದಕ್ಕೆ ವಾಹಕ ತಂತಿಯನ್ನು ಸುರುಳಿಯ ಸುತ್ತಿ ಕೊನೆಯ 2 ಬಿಡಿ ಕೊನೆಗಳನ್ನು ಗ್ಯಾಲ್ವನೋಮೀಟರ್ಗೆ ಜೋಡಣೆ ಮಾಡಬೇಕು. ಈಗ ಒಂದು ದಂಡಕಾಂತವನ್ನು ತೆಗೆದುಕೊಂಡು ವಾಹಕ ತಂತಿಯ ಸುರುಳಿಯ ಒಳಗೆ ಮತ್ತು ಹೊರಕ್ಕೆ ಚಲಿಸುವಂತೆ ಮಾಡಿದಾಗ ಗ್ಯಾಲ್ವನೋಮೀಟರ್ನ ಸೂಚಕವು ದಿಕ್ ಪರಿವರ್ತನೆ ಆಗಿರುವುದು ಕಂಡು ಬರುತ್ತದೆ. ಇದರಿಂದ ವಾಹಕ ತಂತಿಯ ಸುರುಳಿಯ ಮೂಲಕ ವಿದ್ಯುತ್ ಪ್ರೇರೇಪಣೆ ಆಗಿರುವುದು ಕಂಡು ಬರುತ್ತದೆ. ಹೀಗೆ ಮೈಕೆಲ್ ಫ್ಯಾರಡೆರವರು ಕಾಂತವನ್ನು ಚಲಿಸುವಂತೆ ಮಾಡಿದಾಗ ವಾಹಕ ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಪ್ರೇರಣೆ ಆಗಿರುವುದು ಗ್ಯಾಲ್ವನೋಮೀಟರ್ನ ಸೂಚಕದ ದಿಕ್ ಪರಿವರ್ತನೆ ನಮಗೆ ತೋರಿಸುತ್ತದೆ. ವಿದ್ಯುಜ್ಜನಕ ಅಥವಾ ಜನರೇಟರ್. ಜನರೇಟರ್ನ ಅಥವಾ ವಿದ್ಯುಜ್ಜನಕದಲ್ಲಿ ಕಂಡುಬರುವಂಥ ಭಾಗಗಳು NS ಧ್ರುವಗಳನ್ನು ಹೊಂದಿರುವ ಯು ಆಕಾರದ ಕಾಂತ, ABCD ತಂತಿಯ ಸುರುಳಿ, R1 R2 ಉಂಗುರಗಳು, B1 B2 ಕಾರ್ಬನ್ ಬ್ರಷ್ಗಳು ಅಥವಾ ಕುಂಚಕಗಳು, ಅಮ್ಮೀಟರ್ ಇವು ವಾಹಕ ತಂತಿ. ಯು ಆಕಾರದ ಕಾಂತದ ಮಧ್ಯೆ ABCD ಎಂಬ ಆರ್ಮೇಚರ್ ತಂತಿಯ ಸುರುಳಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಣೆ ಮಾಡಬೇಕು. ಆಗ ABCD ತಂತಿಯ ಸುರುಳಿಯನ್ನು ತಿರುಗುವಂತೆ ಮಾಡಿದಾಗ ಯಾಂತ್ರಿಕ ಶಕ್ತಿಯನ್ನು ನೀಡಿದಾಗ ABCD ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಪ್ರೇರೇಪಣೆ ಆಗುವುದು ಅಮ್ಮೀಟರ್ನಲ್ಲಿರುವಂಥ ದಿಕ್ ಪರಿವರ್ತಕ ಅಥವಾ ದಿಕ್ ಸೂಚಿ ನಮಗೆ ನಿರೂಪಣೆ ನೀಡುತ್ತದೆ. ಹಾಗಾಗಿ ಯು ಆಕಾರದ ಕಾಂತದ ಮಧ್ಯೆ ABCD ಎಂಬ ಆರ್ಮೇಚರ್ ತಂತಿಯ ಸುರುಳಿ ತಿರುಗಿದಾಗ ವಾಹಕ ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಪ್ರೇರೇಪಣೆ ಆಗುತ್ತದೆ ಎಂಬುದನ್ನು ನಮಗೆ ಈ ಒಂದು ವಿದ್ಯುಜ್ಜನಕ ತತ್ವದ ರೇಖಾತ್ಮಕ ನಿರೂಪಣಾ ಚಿತ್ರ ನಮಗೆ ಮಾಹಿತಿಯನ್ನು ತಿಳಿಸುತ್ತದೆ. ಈಗ ನಾವು ವಿದ್ಯುಜ್ಜನಕ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತದೆ ಎಂಬುದನ್ನು ಒಂದು ವಿಡಿಯೋ ಕ್ಲಿಪ್ ಮೂಲಕ ನಾವು ವೀಕ್ಷಣೆ ಮಾಡೋಣ.